ಫೈನಲಿ ಇವತ್ತು ನನ್ನ ಮುಂದೆ ಐಫೋನ್ 16 ಸೀರೀಸ್ ಇಂದು 2 ಫೋನ್ಗಳಿದೆ. ಹೌದು, ಐಫೋನ್ 16 ಸೀರೀಸ್ ಲಾಂಚ್ ಆಗಿಲ್ಲ, ಬಟ್ ಸ್ಟಿಲ್ ಈ ಫೋನ್ಗಳ ಮುಖಾಂತರ ಅಪ್ಕಮಿಂಗ್ ಐಫೋನ್ 16 ಸೀರೀಸ್ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಕೇಳ್ಕೊಬಹುದು. ನಾನು ಈ 2 ಫೋನ್ಗಳನ್ನ ಚೈನಾದಿಂದ ಇಂಪೋರ್ಟ್ ಮಾಡಿದ್ದು. ಆಕ್ಚುಲಿ ಇದು ಡಮ್ಮಿ, ರಿಯಲಿಸ್ಟಿಕ್ ಡಮ್ಮಿ ಆಯ್ತಾ. ಆಕ್ಚುಲಿ ಫೋನ್ ಹೆಂಗೆ ಇರುತ್ತೋ ಇದು ಕೂಡ ಹಂಗೆ ಇರುತ್ತೆ. ನನ್ನ ಹತ್ರ ಇರೋದು 2 ಫೋನು, ಐಫೋನ್ 16 ಪ್ರೋ ಮತ್ತು ಐಫೋನ್ 16 ಪ್ಲಸ್. ಇದನ್ನ ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಅಂಡ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟ್ ಆಗಿ ಮೊದಲನೇದಾಗಿ ಈ ಐಫೋನ್ 16 ಪ್ರೋನ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಒಂದು ಕವರು ಡೈರೆಕ್ಟ್ ಆಗಿ ನಮಗೆ ಈ ಒಂದು ಫೋನ್ ನೋಡಕ್ಕೆ ಸಿಗುತ್ತೆ. ನೋಡ್ತಾ ಇದ್ದೀರಾ? ಸೊ ಲಿಟ್ರಲಿ ಆ್ಯಕ್ಚುಲ್ ಐಫೋನ್ 16 ಪ್ರೋ ಯಾವ ರೀತಿ ಇರುತ್ತೋ ಅದೇ ರೀತಿ ಒಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ. ನೋಡ್ತಾ ಇದ್ದಾರೆ ಕಪ್ಪು ಬಣ್ಣದ್ದು. ಇದನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಮಗೆ ಆಪಲ್ ಲೋಗೋ ಇರುತ್ತೆ. ಏನಕ್ಕೆ ಕವರ್ ಮಾಡಿದ್ದಾರೆ ಅಂದರೆ ಇಂಪೋರ್ಟಿಂಗ್ ಟೈಮಲ್ಲಿ ಇದು ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಮಗೆ ಈ ರೀತಿ ಮಾಡಿರ್ತಾರೆ. ಆ್ಯಕ್ಚುಲಿ ಇದ್ರ ಮೇಲ್ಗಡೆ ಆಪಲ್ ಲೋಗೋ ಇದೆ ಆಯಿತಾ. ಸೊ ತೋರಿಸ್ತಾ ಇದ್ದೀನಿ ಬೀರ್ವಲ್ಸಲ್ಲಿ. ಲಿಟ್ರಲಿ ಏನು ಮೇಜರ್ ಚೇಂಜಸ್ ಅಂತ ಅನ್ಸಲ್ಲ ಆಯಿತಾ. ನಿಮಗೂ ಅನ್ನಿಸ್ದೇ ಇರ್ಬೋದು. ಹೌದು, ಮೇಜರ್ ಚೇಂಜಸ್ ಆಗಿಲ್ಲ. ನನ್ನ ಹತ್ರ ಈ ಒಂದು ಐಫೋನ್ 15 ಪ್ರೋ ಮ್ಯಾಕ್ಸ್ ಇದೆ. ಇದನ್ನು ಪಕ್ಕಕ್ಕಿಟ್ರೆ ಕ್ಯಾಮ್ರಾ ಪ್ಲೇಸ್ಮೆಂಟು ಸಿಮಿಲರ್ ಇದೆ, ಸೆನ್ಸರ್ ಪ್ಲೇಸ್ಮೆಂಟ್ ಸಿಮಿಲರ್ ಇದೆ. ಬಟ್ ಒಂದು ಸಣ್ಣ ಚೇಂಜಸ್ ಏನಪ್ಪ ಅಂತ ಅಂದರೆ ನಮಗೆ ಈ ಕಡೆ ಪವರ್ ಬಟನ್ ಪಕ್ಕದಲ್ಲಿ ಒಂದು ಕ್ಯಾಮರಾ ಶಟರ್ ಬಟನ್ ಕೊಟ್ಟಿದ್ದಾರೆ. ಸೊ ಡೆಡಿಕೇಟೆಡ್ ಕ್ಯಾಮ್ರಾ ಬಟನ್. ಸೊ ನೀವು ಫೋಟೋ ಕ್ಲಿಕ್ ಮಾಡೋದಕ್ಕೆ ಈ ಒಂದು ಬಟನ್ನ ನೀವು ಪ್ರೆಸ್ ಮಾಡ್ಬೋದು. ಇವರು ಸ್ಕ್ರೀನ್ ಗಾರ್ಡ್ ಥರ ಬೇರೆ ಹಾಕಿದ್ದಾರೆ. ಇದನ್ನು ಬಿಚ್ಚಿಬಿಡೋಣ. ಈ ಡಮ್ಮಿ ಲಿಟ್ರಲಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಈ ಬಟನ್ಗಳು ಕೂಡ ಕೆಲಸವನ್ನು ಮಾಡ್ತವೆ. ಇದನ್ನು ಬಿಟ್ಟರೆ ಆ್ಯಕ್ಷನ್ ಬಟನ್ ಕೂಡ ಅದೇ ಜಾಗದಲ್ಲಿ ಸಿಗ್ತಾ ಇದೆ, ವಾಲ್ಯೂಮ್ ರಾಕರ್ಸ್ ಅದೇ ರೀತಿ ಇದೆ ಮತ್ತು ಸಿಮ್ ಸ್ಲಾಟ್ ಕೂಡ ಅದೇ ಜಾಗದಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು ಈ ಒಂದು ಐಫೋನ್ 16 ಪ್ರೋ ಮ್ಯಾಕ್ಸಲ್ಲಿ ಕಳೆದ ವರ್ಷದ ರೀತಿ ಟೈಟೇನಿಯಂ ಫ್ರೇಮ್ ಕೂಡ ಸಿಗ್ತದೆ. ಅದನ್ನು ಬಿಟ್ಟರೆ ಬೇರೆ ಯಾವ ಚೇಂಜಸ್ಗಳು ಕೂಡ ಇಲ್ಲ. ನಮಗೆ ಇದರಲ್ಲೂ ಕೂಡ ಸೇಮ್ ಇದೇ ರೀತಿ ಡೈನಮಿಕ್ ಐಲ್ಯಾಂಡು ಈ ಒಂದು ಪ್ರೋ ಮ್ಯಾಕ್ಸಲ್ಲೂ ಕೂಡ ಸಿಗ್ತಾ ಇದೆ. ಮೇಜರ್ ಡಿಫ್ರೆನ್ಸ್ ನಮಗೆ ಸಿಗ್ತಲ್ಲ. ಇಂಟರ್ನಲ್ಲಿ ಚೇಂಜ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಇನ್ನು ಈ ಒಂದು ಐಫೋನ್ 16 ಪ್ಲಸ್ಸನ್ನು ಓಪನ್ ಮಾಡೋಣ. ಸೊ ಈ ಒಂದು ಐಫೋನ್ 16 ಪ್ಲಸ್ಸು ಮತ್ತು 16 ಎರಡು ಕೂಡ ನೋಡೋದಕ್ಕೆ ಒಂದೇ ರೀತಿ ಇರುತ್ತೆ. ನೋಡ್ತಾ ಇದ್ರೆ ಓಪನ್ ಮಾಡಿದ್ರೆ ಈ ರೀತಿ ನೋಡೋಕೆ ಸಿಗುತ್ತೆ. ಸ್ಕ್ರೀನ್ ಗಾರ್ಡ್ ಇದೆ, ತೆಗೆದು ಬಿಡೋಣ. ಲಿಟ್ರಲ್ ಇದು ಕೂಡ ತುಂಬ ರಿಯಲಿಸ್ಟಿಕ್ ಫೋನು. ನೋಡ್ತಾ ಇದ್ರೆ ಕ್ಯಾಮ್ರಾ ಓರಿಯೆಂಟೇಷನ್ ಚೇಂಜ್ ಆಗಿದೆ. ಯಪ್ಪ, ಆಪಲ್ ನೋಡ್ದು ಇದೊಂಥರ ಆಟ ಆಯಿತಾ. ಒಂದು ವರ್ಟಿಕಲ್ ಮಾಡ್ತಾರೆ, ಹಾರಿಜಾಂಟಲ್ ಮಾಡ್ತಾರೆ. ಸೊ ಇದು ಕೂಡ ನೋಡ್ತಾ ಇದ್ದೀರಾ. ಯಾವ ಕಲರಲ್ಲಿ ಲಾಂಚ್ ಆಗುತ್ತೆ, ಎಷ್ಟೆಲ್ಲ ಕಲರ್ಸ್ ಬರುತ್ತೆ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಒಟ್ಟಿಗೆ ಡಿಸೈನ್ ಮಾತ್ರ ನೋಡ್ತಾ ಇದ್ದೀರಾ ಚೇಂಜ್ ಆಗಿದೆ. ನಮಗೆ ಹಾರಿಜಾಂಟಲ್ ಇದ್ದಿದ್ದ ಕ್ಯಾಮ್ರಾ ವರ್ಟಿಕಲ್ ಆಗಿದೆ, ಬಿಟ್ಟರೆ ಬೇರೆ ಯಾವ ಚೇಂಜಸ್ ಕೂಡ ನಮಗೆ ಸಿಗ್ತಾಯಿಲ್ಲ. ಇದರಲ್ಲೂ ಕೂಡ ಒಂದು ಕ್ಯಾಮರಾ ಶಟರ್ ಬಟನ್ ನಮಗೆ ಈ ಒಂದು ಐಫೋನ್ 16 ಮತ್ತು 16 ಪ್ಲಸ್ಸಲ್ಲಿ ಸಿಗ್ತಾ ಇದೆ. ಸೊ ಇದು ಮಲ್ಟಿಪರ್ಪಸ್ ಶಟರ್ ಬಟನ್ ಅಂತ ಆಯ್ತಾ. ಝೂಮ್ ಮಾಡೋದಕ್ಕೆಲ್ಲ ಇದರಲ್ಲೇ ಯೂಸ್ ಮಾಡ್ಬೋದಂತೆ, ಸ್ಲೈಡ್ ಮಾಡೋ ಮುಖಾಂತರ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅದನ್ನು ಬಿಟ್ಟರೆ ಸೇಮ್ ಅದೇ ರೀತಿ ಅಲ್ಯೂಮಿನಿಯಂ ಫ್ರೇಮು, ಅದರಲ್ಲೇನು ಚೇಂಜಸ್ ಇಲ್ಲ. ನೋಡ್ತಾ ಈ ಕಡೆ USB Type-C ಪೋರ್ಟು ಎಲ್ಲಾದರೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ ಆಯಿತಾ. ಯಾವುದೇ ಚೇಂಜಸ್ ಇಲ್ಲ. ನಮಗೆ ಈ ಫೋನ್ ಐಫೋನ್ 16 ಮತ್ತು 16 ಪ್ಲಸ್ ಸಿಮಿಲರ್ ಕ್ಯಾಮ್ರಾ ಓರಿಯೆಂಟೇಷನ್ನಲ್ಲಿ ಸಿಗುತ್ತೆ. ಇನ್ನು ಸ್ಕ್ರೀನ್ ಸೈಜ್ನ ಚೇಂಜಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಕೆಲವೊಂದು ಚೇಂಜಸನ್ನು ಈ ಮಾಡೆಲ್ಗಳಲ್ಲಿ ಮಾಡಲಾಗಿದೆ. ಬಿಗ್ಗೆಸ್ಟ್ ಚೇಂಜ್ ಅಂತ ನನಗನ್ಸಿದ್ದು, ಇದಕ್ಕಿಂತ ಮುಂಚೆ ಐಫೋನ್ 15 ಪ್ರೋ ಮ್ಯಾಕ್ಸಲ್ಲಿ ನಮಗೆ 6.7 ಇಂಚಿನ ಡಿಸ್ಪ್ಲೇ ಇರ್ತಿತ್ತು. ಇದು 6.7 ಇಂಚು. ಸಿಮಿಲರ್ ಸೈಜು ನಮಗೆ ಈ ಒಂದು ಐಫೋನ್ 15 ಪ್ಲಸ್ಸಲ್ಲೂ ಇತ್ತು ಮತ್ತು ಈ ವರ್ಷ ಲಾಂಚ್ ಆಗುವಂಥ ಐಫೋನ್ 16 ಪ್ಲಸ್ಸಲ್ಲೂ ಕೂಡ ಅದೇ ಸೈಜ್ ಬರ್ತಾ ಇದೆ ಆಯಿತಾ. ಸೊ ಯಾವುದೇ ಚೇಂಜಸ್ಸು ಈ ಒಂದು ಐಫೋನ್ 16 ಮತ್ತು 16 ಪ್ಲಸ್ಸಲ್ಲಿ ಸ್ಕ್ರೀನ್ ಸೈಜ್ನಲ್ಲಿ ಆಗ್ತಿಲ್ಲ. ಸೇಮ್ ಈ ಒಂದು 6.1 ಇಂಚು ಐಫೋನ್ 16 16 ಪ್ಲಸ್ಸಲ್ಲಿ 6.7 ಇಂಚ್ ಇರುತ್ತೆ. ಬಟ್ ಪ್ರೋ ವೇರಿಯಂಟ್ಗಳಲ್ಲಿ ಸ್ಕ್ರೀನ್ ಸೈಜು ಜಾಸ್ತಿ ಆಗಿದೆ ಆಯಿತಾ. ಸೊ ನೋಡ್ತಾ ಇದ್ದೀರಾ, ಇದು ಐಫೋನ್ 16 ಪ್ರೋ. ಇದರ ಸ್ಕ್ರೀನ್ ಸೈಜು 6.3 ಇಂಚ್ ಆಗಿದೆ. ಮುಂಚೆ 6.1 ಇಂಚ್ ಇರ್ತಾ ಇತ್ತು, ಇದೀಗ 6.3 ಇಂಚು. ಸೊ ಸ್ವಲ್ಪ ದೊಡ್ಡ ಸ್ಕ್ರೀನ್ ನಮಗೆ ಈ ಒಂದು ಪ್ರೋ ವೇರಿಯಂಟಲ್ಲಿ ಸಿಗ್ತಾ ಇದೆ. ಇನ್ನು ಐಫೋನ್ 16 ಪ್ರೋ ಮ್ಯಾಕ್ಸಲ್ಲಿ ಲಿಟ್ರಲಿ 6.9 ಇಂಚು. ಮುಂಚೆ ಈ ರೀತಿ 6.7 ಇಂಚ್ ಇರ್ತಾ ಇತ್ತು, ಈಗ 6.9 ಇಂಚು. ಆಲ್ರೆಡಿ ಐಫೋನ್ ಪ್ರೋ ಮ್ಯಾಕ್ಸಿಂದು ಸ್ಕ್ರೀನ್ ದೊಡ್ಡದಿತ್ತು, ಇನ್ನೂ ದೊಡ್ಡದು ಮಾಡ್ತಾ ಇದ್ದಾರೆ. ಕೆಲವು ಜನಕ್ಕೆ ತುಂಬ ಕಷ್ಟ ಅನ್ನಿಸ್ಬೋದು. ಈ ವರ್ಷ ನಂಗೆ ಅನ್ನಿಸ್ತಂಗೆ ತುಂಬ ಜನ ಈ ಒಂದು ಐಫೋನ್ 16 ಪ್ರೋಗೆ ಸ್ವಿಚ್ ಆಗ್ತಿರೋಕ್ಕೆ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜ್ ಡಿಸ್ಪ್ಲೇ ಕೊಟ್ಟು, ತುಂಬ ದೊಡ್ಡದು ಇಲ್ಲ, ತುಂಬ ಸಣ್ಣದು ಇಲ್ಲ. ಸೊ ಅದರಿಂದ
ತುಂಬ ಕನ್ವೀನಿಯೆಂಟ್ ಸೈಜ್ ಅಂತ ಅನ್ನಿಸ್ತಾ ಇದೆ ಆಯಿತಾ. ಕಳೆದ ವರ್ಷ ಎಲ್ಲ ಪ್ರೋ ವೇರಿಯಂಟ್ ಸ್ಕ್ರೀನ್ ತುಂಬ ಸಣ್ಣದು ಅನ್ನಿಸ್ತಾ ಇತ್ತು, ಬಟ್ ಈ ಸಲ 6.3 ಇಂಚ್ ಇರೋದ್ರಿಂದ ಪರ್ಫೆಕ್ಟ್ ಸೈಜು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದು ತುಂಬ ಸೇಲ್ಸ್ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇದನ್ನು ಬಿಟ್ಟರೆ ಪ್ರೊಸೆಸರ್ನಲ್ಲಿ ಕೆಲವೊಂದು ಚೇಂಜಸ್ ಆಗ್ತಾ ಇದೆ, ಹೌದು ಆಯಿತಾ. ಈ ಪ್ರೋ ವೇರಿಯಂಟ್ಗಳಲ್ಲಿ ಈ ಒಂದು ಪ್ರೋ ವೇರಿಯಂಟ್ ಇದೆ, ಇದರಲ್ಲಿ ನಮಗೆ ಬಯೋನಿಕ್ A18 ಪ್ರೋ ಪ್ರೊಸೆಸರ್ ಸಿಗ್ತಾ ಇದೆ ಆಯಿತಾ, ಹೊಸ ಪ್ರೊಸೆಸರ್ ಬಯೋನಿಕ್ A18 ಪ್ರೋ. ಬಟ್ ಈ ಒಂದು ಐಫೋನ್ 16 ಮತ್ತು 16 ಪ್ಲಸ್ನಲ್ಲಿ ರೀಬ್ರ್ಯಾಂಡೆಡ್ ಬಯೋನಿಕ್ A17 ಪ್ರೊಸೆಸರ್ನ ಹೆಸರು ಚೇಂಜ್ ಮಾಡಿ ಬಯೋನಿಕ್ A18 ಅಂದ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಮೇಜರ್ ಚೇಂಜಸ್ ಏನಿಲ್ಲ ಕಳೆದ ವರ್ಷದ ಇದಕ್ಕೆ, ಬಟ್ ಸ್ಟಿಲ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ನಮಗಿದರಲ್ಲಿ AI ಕೆಪಬಿಲಿಟೀಸ್ ಎಲ್ಲ ಇದೆ. ಈ ವರ್ಷ ಈ ಹೊಸ ಐಫೋನ್ಗಳಲ್ಲಿ 100% AI ಇಂಟಿಗ್ರೇಷನ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲೂ ಕೂಡ. ಈ ವರ್ಷ ಬರುವಂಥ ಎಲ್ಲದರಲ್ಲೂ iOS 18 ಮುಖಾಂತರ ನಮಗೆ ಏನು AI ಫೀಚರ್ಸ್ನೆಲ್ಲ ಇಂಟಿಗ್ರೇಟ್ ಮಾಡ್ತಾರೆ. ಇದನ್ನು ಬಿಟ್ಟರೆ ಹೌದು, ಬ್ಯಾಟ್ರಿ ಕೆಪಾಸಿಟಿಯಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಸ್ವಲ್ಪ ದೊಡ್ಡ ಬ್ಯಾಟ್ರಿಯನ್ನು ಆಲ್ಮೋಸ್ಟ್ ಎಲ್ಲ ಫೋನ್ಗಳು ಸ್ವಲ್ಪ ಜಾಸ್ತಿ ಅಲ್ಲ, ಏನೋ 100-200 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಎಲ್ಲದರಲ್ಲೂ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ಮೇಜರ್ ಬಿಗ್ ಚೇಂಜಸ್ ಬ್ಯಾಟ್ರಿಯಿಂದ ಆಗ್ತಾ ಇಲ್ಲ. ಈವನ್ ಚಾರ್ಜಿಂಗ್ನಲ್ಲೂ ಕೂಡ ಅಷ್ಟೇ, ಮುಂಚೆ ಎಷ್ಟಿತ್ತು ಅಷ್ಟೇ ಫಾಸ್ಟಾಗಿ ಫೋನ್ಗಳು ಚಾರ್ಜ್ ಆಗ್ತವೆ. ಇನ್ನು ಫಾಸ್ಟ್ ಚಾರ್ಜಿಂಗ್ ನಂಗೆ ಅನ್ನಿಸ್ದಂಗೆ ಈ ವರ್ಷ ಕೊಡೋದು ಡೌಟು ಅಂತ ನನಗೆ ಅನ್ನಿಸ್ತಾ ಇದೆ. ಈವನ್ ವೈರ್ಲೆಸ್ ಚಾರ್ಜಿಂಗಲ್ಲೂ ಯಾವುದೇ ಅಪ್ಗ್ರೇಡ್ ಈ ವರ್ಷ ಬರಲ್ಲ ಅಂತ ಕಾಣುತ್ತೆ. ಮತ್ತು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಈ ಒಂದು ನಾನ್ ಪ್ರೋ ವೇರಿಯಂಟ್ಗಳಲ್ಲಿ ರಿಫ್ರೆಶ್ ರೇಟು ಆಯಿತಾ. ಸೊ ಇದಕ್ಕಿಂತ ಮುಂಚೆ ಐಫೋನ್ 15 ಪ್ಲಸ್ಸಲ್ಲೆಲ್ಲ ಬರೀ 60 ಹರ್ಟ್ಸ್ನ ರಿಫ್ರೆಶ್ ರೇಟ್ ಇತ್ತು. ಪ್ರೋ ಮ್ಯಾಕ್ಸಲ್ಲಿ ಮಾಮೂಲಿ 120 ಹರ್ಟ್ಸ್ ಇದೆ. ಬಟ್ ಬೇಜಾರಾಗುವಂಥ ವಿಷಯನಪ್ಪ ಅಂದರೆ ಈ ಸಲನೂ ಕೂಡ ಐಫೋನ್ 16 ಮತ್ತು 16 ಪ್ಲಸ್ನಲ್ಲಿ ಸೇಮ್ 60 ಹರ್ಟ್ಸ್ ಡಿಸ್ಪ್ಲೇನ ಕೊಡ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಡೈನಮಿಕ್ ಐಲ್ಯಾಂಡ್ ಸಿಗ್ತದೆ ಅಂದ್ಬಿಟ್ಟು ನಾವು ಖುಷಿ ಪಡ್ಕೊಬೇಕಷ್ಟೆ. ಇನ್ನು ನಮಗೆ ಕ್ಯಾಮ್ರಾದಲ್ಲಿ ಐ ಡೋಂಟ್ ಥಿಂಕ್ ಮೇಜರ್ ಚೇಂಜಸ್ ಇರುತ್ತೆ ಅಂತ. ಈ ಸಲ ಏನೋ ವೈಡ್ ಆ್ಯಂಗಲ್ ಲೆನ್ಸನ್ನು 50 MP ಕೊಡ್ತಾರಂತೆ, ಮುಂಚೆಲ್ಲ 12 MP ಇರ್ತಿತ್ತು ಐಫೋನ್ಗಳಲ್ಲಿ. ಸೊ ಸ್ವಲ್ಪ ಚೇಂಜಸ್ ಆಗಬಹುದು, ನೋಡೋಣ ಆಯ್ತು. ಅದು ಬಿಟ್ಟು ನಂಗೆ ಅನ್ನಿಸ್ತಂಗೆ ಮೇಜರ್ ಚೇಂಜಸ್ ಇರಲ್ಲ. ನಾವು ಇತ್ತೀಚೆಗೆ ಅಂದರೆ ಈ ವರ್ಷನಿಂದ ವರ್ಷನಿಗೆ ಐಫೋನ್ 14ಇಂದ 15ಗೆ 16ಗೆ ಮೇಜರ್ ಚೇಂಜಸ್ ನೋಡ್ತಿಲ್ಲ. ಕ್ಯಾಮ್ರಾ ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿಬಿಟ್ಟಿದೆ, ಅದರಿಂದ ಬಿಗ್ ಚೇಂಜಸ್ ಮಾಡೋದಕ್ಕಾಗ್ತಿಲ್ಲ. ಮುಂಚೆ ಒಳ್ಳೆ ಫೋಟೋ ತೆಗೆಯುವಂಥ ಫೋನ್ ಅಂತ ಅಂದರೆ ಐಫೋನ್ ಅಂತಿದ್ವು, ಬಟ್ ಈಗ ಬೇರೆ ಬ್ರ್ಯಾಂಡ್ಗಳು ಕೂಡ ಪಿಕಪ್ ಆಗಿಬಿಟ್ಟಿದ್ದಾವೆ ಆಯಿತಾ. ಸೊ ಅದರಿಂದ ನಂಗೆ ಅನ್ನಿಸ್ತಂಗೆ ಕ್ಯಾಮ್ರಾದಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ಇರಲ್ಲ. ಒಟ್ಟಿಗೆ ನೋಡ್ತಾ ಇದ್ದೀರಾ. ಸೊ ಇದು ಮೇಜರ್, ಇದು ಬಿಟ್ಟರೆ ಅಂಥ ದೊಡ್ಡ ಚೇಂಜಸ್ಸು ನಮಗೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇರುವುದಿಲ್ಲ. ಸ್ಕ್ರೀನ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಅದು ಬಿಗ್ಗೆಸ್ಟ್ ಚೇಂಜ್ ಅಂತ ನನಗೆ ಅನಿಸ್ತಾ ಇದೆ. ಸೊ ನೋಡಿದ್ರಲ್ಲ, ಈ ವರ್ಷ ಲಾಂಚ್ ಆಗುವಂಥ ಐಫೋನ್ಗಳು ನಿಮಗೆ ಈ ರೀತಿ ಇರುತ್ತೆ. ಡಮ್ಮಿ ಆದರೂ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದರೆ ಲಿಟ್ರಲಿ ಹಿಂಗೆ ಇಟ್ಕೊಂಡ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಇದು ನಿಜವಾದ ಫೋನಾ ಡಮ್ಮಿ ಫೋನಾ ಅಂತ. ಸೊ ಆಪಲ್ ಲೋಗೋ ಎಲ್ಲ ಹಂಗೆ ಕ್ಲಿಯರ್, ಸ್ವಲ್ಪ ಲೈಟ್ ಆಗಿದೆ, ಬಟ್ ಸ್ಟಿಲ್ ಗೊತ್ತಾಗತ್ತಲ್ಲ. ಕ್ರೇಜಿ ಗುರು. ನೋಡಿ, ನಾನು ಈ ಆ್ಯಕ್ಚುಯಲ್ ಫೋನ್ ಲಾಂಚ್ ಆದಾಗ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ. ಆಗ ಡಿಸೈನ್ ಇದೇ ಥರ ಇದೆಯಾ ಬೇರೆ ಥರ ಬರುತ್ತಾ ಗೊತ್ತಾಗುತ್ತಲ್ಲ. ಸೊ ಇದಿಷ್ಟು ಈ ಒಂದು ಪ್ರೀ ಲಾಂಚ್ ಲಾಂಚ್ ಹಾಕಿದ ಮುಂಚೆನೇ ಲುಕ್ಗಳ ರಿವೀಲ್. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಕೂಡ ಮಾಡ್ಬೋದು ಫ್ರೆಂಡ್ಸಿಗೆ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.